ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿ ಮನುಷ್ಯನ ಜೀವನದ ಮೇಲೆ ಅವರು ಹುಟ್ಟಿದ ರಾಶಿ ಮತ್ತು ನಕ್ಷತ್ರಗಳು ಗಾಢವಾದ ಪ್ರಭಾವ ಬೀರುತ್ತವೆ ಎನ್ನುವುದು ಜ್ಯೋತಿಷ್ಯಶಾಸ್ತ್ರದ ನಂಬಿಕೆ. ಈ ಜಗತ್ತಿನಲ್ಲಿ ಒಟ್ಟು 12 ರಾಶಿಗಳಿವೆ. ಪ್ರತಿಯೊಂದು ರಾಶಿಗೂ ತನ್ನದೇ ಆದ ವಿಶಿಷ್ಟ ಗುಣಗಳು, ರಹಸ್ಯಗಳು, ಶಕ್ತಿ ಮತ್ತು ದೌರ್ಬಲ್ಯಗಳು ಇರುತ್ತವೆ. ಇಂದಿನ ವಿಡಿಯೋದಲ್ಲಿ ನಾವು ರಾಶಿಚಕ್ರದ ಅತ್ಯಂತ ಮೊದಲನೇ ರಾಶಿಯಾದ ನವಗ್ರಹಗಳ ಸೇನಾಧಿಪತಿ ಮಂಗಳನ ಒಡೆತನಕ್ಕೆ ಸೇರಿರುವ ಮೇಷರಾಶಿಯ ಬಗ್ಗೆ ಸಂಪೂರ್ಣವಾಗಿ ಮತ್ತು ಆಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜ್ಯೋತಿಷ್ಯಶಾಸ್ತ್ರದಲ್ಲಿ ಕಾಲಪುರುಷನ ಅಂಗರಚನೆಯಲ್ಲಿ ಮೇಷರಾಶಿಯನ್ನು ತಲೆ ಅಥವಾ ಶಿರಸ್ಸು ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಯಾವುದೇ ಹೊಸ ಕೆಲಸ, ಹೊಸ ಆರಂಭ ಅಥವಾ ಸೃಷ್ಟಿಯ ಮೊದಲ ಹೆಜ್ಜೆ ಈ ಮೇಷರಾಶಿಯಿಂದಲೇ ಶುರುವಾಗುತ್ತದೆ. ಈ ರಾಶಿಯವರ ವ್ಯಕ್ತಿತ್ವದ ಹಿಂದೆ ಇರುವ ಆ ಅಚ್ಚರಿಯ ಗುಪ್ತ ರಹಸ್ಯಗಳೇನು? ಇವರಲ್ಲಿ ಅಡಗಿರುವ ಅದ್ಭುತ ಶಕ್ತಿ ಯಾವುದು? ವೃತ್ತಿ, ಹಣಕಾಸು, ಪ್ರೇಮಜೀವನ ಮತ್ತು ಆರೋಗ್ಯದ ವಿಚಾರದಲ್ಲಿ ಇವರ ಭವಿಷ್ಯ ಹೇಗಿರುತ್ತದೆ? ಹಾಗೂ ಇವರು ಜೀವನದಲ್ಲಿ ಯಶಸ್ಸು ಸಾಧಿಸಲು ಮಾಡಬೇಕಾದ ಸುಲಭ ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಸವಿವರವಾಗಿ ನೋಡೋಣ. ನೀವು ಮೇಷರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಮನೆಯಲ್ಲಿ ಯಾರಾದರೂ ಮೇಷರಾಶಿಯವರಿದ್ದರೆ ಈ ವಿಡಿಯೋವನ್ನು ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ. ಮೊದಲನೆಯದಾಗಿ ಮೇಷರಾಶಿಯ ಮೂಲ ಸ್ವಭಾವದ ಬಗ್ಗೆ ಮಾತನಾಡೋಣ. ಮೇಷರಾಶಿಯು ಅಗ್ನಿತತ್ವದ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗ್ರಹ ನವಗ್ರಹಗಳಲ್ಲಿ ಅತ್ಯಂತ ಪರಾಕ್ರಮಿ ಮತ್ತು ಸೇನಾಧಿಪತಿಯಾದ ಮಂಗಳ ಗ್ರಹ. ಮಂಗಳನ ಪ್ರಭಾವ ಮತ್ತು ಅಗ್ನಿತತ್ವದ ಸಂಯೋಜನೆಯಿಂದಾಗಿ ಈ ರಾಶಿಯವರಲ್ಲಿ ಅಗಾಧವಾದ ಚೈತನ್ಯ, ಹುರುಪು ಮತ್ತು ನಾಯಕತ್ವದ ಗುಣಗಳು ಹುಟ್ಟಿನಿಂದಲೇ, ಅಂದರೆ ರಕ್ತದಲ್ಲೇ ಬಂದಿರುತ್ತವೆ. ಹೊರಗಿನಿಂದ ನೋಡುವಾಗ ಮೇಷರಾಶಿಯವರು ಬಹಳ ಗಂಭೀರವಾಗಿ, ಕಟ್ಟುನಿಟ್ಟಾಗಿ ಅಥವಾ ಸ್ವಲ್ಪ ಸಿಡುಕಿನವರಂತೆ, ಕೋಪಿಷ್ಠರಂತೆ ಕಾಣಬಹುದು. ಆದರೆ ಇವರ ಒಳಗಡೆ, ಇವರ ಮನಸ್ಸಿನಾಳದಲ್ಲಿ ಒಂದು ಕಲ್ಮಶವಿಲ್ಲದ ಮಗುವಿನಂತಹ ಮುಗ್ಧ ಮನಸ್ಸು ಇರುತ್ತದೆ ಎನ್ನುವುದು ಇವರ ಮೊದಲ ಗುಪ್ತ ರಹಸ್ಯ. ಇವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನೇರವಾಗಿ ಹೇಳುತ್ತಾರೆಯೇ ಹೊರತು ಒಳಗೆ ಒಂದಿಟ್ಟುಕೊಂಡು ಹೊರಗೆ ಮತ್ತೊಂದು ಮಾತನಾಡುವ ಕಪಟ ಬುದ್ಧಿ ಇವರದ್ದಲ್ಲ. ಸಾಮಾನ್ಯವಾಗಿ ಮೇಷರಾಶಿಯವರು ಯಾವುದೇ ಕೆಲಸವನ್ನಾದರೂ ಬಹಳ ವೇಗವಾಗಿ ಮಾಡಲು ಇಷ್ಟಪಡುತ್ತಾರೆ. ಇವರ ಡಿಕ್ಷನರಿಯಲ್ಲಿ ನಿಧಾನ ಎಂಬ ಪದವೇ ಇಲ್ಲ. ಇವರಲ್ಲಿ ತಾಳ್ಮೆ ಎನ್ನುವುದು ಸ್ವಲ್ಪ ಕಡಿಮೆ ಇರಬಹುದು. ಆದರೆ ಇವರು ಒಮ್ಮೆ ಏನನ್ನಾದರೂ ಸಾಧಿಸಬೇಕು, ಈ ಗುರಿಯನ್ನು ಮುಟ್ಟಲೇಬೇಕು ಎಂದು ನಿರ್ಧರಿಸಿದರೆ ಎಂತಹ ಕಠಿಣ ಅಡೆತಡೆಗಳು ಬಂದರೂ, ಬೆಟ್ಟವೇ ಅಡ್ಡ ಬಂದರೂ ಅದನ್ನು ಮೆಟ್ಟಿ ನಿಂತು ಗುರಿ ಮುಟ್ಟುತ್ತಾರೆ. ಇವರ ಈ ಅಚಲವಾದ ಹಠವೇ ಇವರ ಯಶಸ್ಸಿನ ಗುಟ್ಟು. ಮೇಷರಾಶಿಯವರು ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಪ್ರತಿ ಸವಾಲನ್ನೂ ಇವರು ಎದೆಗುಟ್ಟು ಎದುರಿಸುತ್ತಾರೆ. ಕಷ್ಟದ ಸಮಯದಲ್ಲಿ ಬೇರೆಯವರು ಹೆದರಿ ಹಿಂದೆ ಸರಿಯುವಾಗ ಧೈರ್ಯವಾಗಿ ಮುಂದೆ ನಿಂತು ದಾರಿ ತೋರುವ ನಾಯಕರು ಇವರು. ಸ್ನೇಹಿತರೆ, ಜ್ಯೋತಿಷ್ಯಶಾಸ್ತ್ರದಲ್ಲಿ ಮೇಷರಾಶಿಯಲ್ಲಿ ಮುಖ್ಯವಾಗಿ 3 ನಕ್ಷತ್ರಗಳು ಬರುತ್ತವೆ. ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು ಮತ್ತು ಕೃತ್ತಿಕಾ ನಕ್ಷತ್ರದ ಮೊದಲನೇ ಪಾದ ಸೇರಿ ಮೇಷರಾಶಿಯಾಗುತ್ತದೆ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಮೇಷರಾಶಿಯವರು ಅತ್ಯಂತ ಚುರುಕಾಗಿರುತ್ತಾರೆ. ಇವರಿಗೆ ಪ್ರಯಾಣ ಎಂದರೆ ಬಹಳ ಇಷ್ಟ. ಇವರು ನೋಡಲು ಆಕರ್ಷಕವಾಗಿರುತ್ತಾರೆ ಮತ್ತು ಸದಾ ಹೊಸತನ್ನು ಕಲಿಯುವ ಹಂಬಲ ಇವರಲ್ಲಿರುತ್ತದೆ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಕಲೆ, ಸಂಗೀತ ಮತ್ತು ಸೌಂದರ್ಯದ ಆರಾಧಕರು. ಇವರು ಐಶ್ವರ್ಯ ಜೀವನವನ್ನು ಇಷ್ಟಪಡುತ್ತಾರೆ. ಇವರು ಕೊಟ್ಟ ಮಾತಿಗೆ ತಪ್ಪದವರು ಮತ್ತು ಸ್ವಲ್ಪ ಹಠಮಾರಿ ಸ್ವಭಾವದವರು. ಇನ್ನು ಕೃತ್ತಿಕಾ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಸೂರ್ಯನ ಪ್ರಭಾವಕ್ಕೆ ಒಳಗಾಗುವುದರಿಂದ ಇವರಲ್ಲಿ ನಾಯಕತ್ವದ ಗುಣ ಅತ್ಯುನ್ನತ ಮಟ್ಟದಲ್ಲಿರುತ್ತದೆ. ಇವರು ಬಹಳ ಮಹತ್ವಾಕಾಂಕ್ಷಿಗಳು ಮತ್ತು ಸಮಾಜದಲ್ಲಿ ದೊಡ್ಡ ಹೆಸರು, ಕೀರ್ತಿ ಗಳಿಸುವವರು. ಇನ್ನು ಇವರ ಸಂಬಂಧಗಳ ವಿಷಯಕ್ಕೆ ಬರುವುದಾದರೆ, ಮೇಷರಾಶಿಯವರು ಅತ್ಯಂತ ಪ್ರಾಮಾಣಿಕರು ಮತ್ತು ಪ್ರೀತಿಯಲ್ಲಿ ನಂಬಿಕೆಗೆ ಅರ್ಹರು. ಇವರು ಪ್ರೀತಿ ಮಾಡುವ ವ್ಯಕ್ತಿಗಾಗಿ, ತಮ್ಮ ಕುಟುಂಬಕ್ಕಾಗಿ ಏನನ್ನು ಬೇಕಾದರೂ ಮಾಡಲು ಎಂತಹ ತ್ಯಾಗಕ್ಕಾದರೂ ಸಿದ್ಧರಿರುತ್ತಾರೆ. ಆದರೆ ಇವರ ನೇರ ಮಾತುಗಳು ಕೆಲವೊಮ್ಮೆ ಇತರರಿಗೆ, ವಿಶೇಷವಾಗಿ ಇವರ ಸಂಗಾತಿಗೆ ನೋವುಂಟು ಮಾಡಬಹುದು. ತಮಗೆ ಸರಿ ಅನ್ನಿಸಿದ್ದನ್ನು ಮುಚ್ಚುಮರೆಯಿಲ್ಲದೆ ಎದುರಿನವರ ಮುಖಕ್ಕೆ ಹೊಡೆದಂತೆ ಹೇಳುವುದು ಇವರ ಸ್ವಭಾವ. ಇದರಿಂದ ಆಗಾಗ ಸಣ್ಣಪುಟ್ಟ ಮನಸ್ತಾಪಗಳು ಬರಬಹುದು. ಆದರೆ ಇವರ ಮನಸ್ಸಿನಲ್ಲಿ ಯಾವುದೇ ದ್ವೇಷವಿರುವುದಿಲ್ಲ. ಜಗಳವಾಡಿದ ಮರುಕ್ಷಣವೇ ಎಲ್ಲವನ್ನೂ ಮರೆತು ಪ್ರೀತಿಯಿಂದ ಮಾತನಾಡಿಸುವ ವಿಶಾಲ ಹೃದಯ ಇವರದ್ದು. ಯಾರನ್ನಾದರೂ ಒಮ್ಮೆ ನಂಬಿದರೆ ಅವರ ಸ್ನೇಹಕ್ಕಾಗಿ ಜೀವವನ್ನು ನೀಡುವಂತಹ ಉದಾರ ಗುಣ ಇವರದ್ದು. ಆದರೆ ಯಾರಾದರೂ ಇವರಿಗೆ ದ್ರೋಹ ಬಗೆದರೆ ಅವರನ್ನು ತಮ್ಮ ಜೀವನದಿಂದ ಶಾಶ್ವತವಾಗಿ ದೂರವಿಡುತ್ತಾರೆ.
ಸಿಂಹರಾಶಿ, ಧನುಸ್ಸು ರಾಶಿ ಮತ್ತು ಮಿಥುನ ರಾಶಿಯವರೊಡನೆ ಇವರ ಹೊಂದಾಣಿಕೆ ಬಹಳ ಅದ್ಭುತವಾಗಿರುತ್ತದೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಮೇಷರಾಶಿಯವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ಇವರು ಹೆಚ್ಚಾಗಿ ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆಯವರೆಗೆ ಒಂದೇ ಕಡೆ ಕುಳಿತು ಯಾರೋ ಹೇಳಿದಂತೆ ಕೇಳುವುದು ಅಥವಾ ಇನ್ನೊಬ್ಬರ ಕೈಕೆಳಗಿ ಗುಲಾಮರಂತೆ ಕೆಲಸ ಮಾಡುವುದು ಇವರಿಗೆ ಸ್ವಲ್ಪ ಕಷ್ಟದ ವಿಷಯ. ಹಾಗಾಗಿ ಇವರು ಸ್ವಂತ ವ್ಯಾಪಾರ, ಬಿಸ್ನೆಸ್, ರಿಯಲ್ ಎಸ್ಟೇಟ್ ಅಥವಾ ರಾಜಕೀಯ, ಸೇನೆ, ಪೊಲೀಸ್ ಇಲಾಖೆ, ಕ್ರೀಡೆ, ಮೆಡಿಕಲ್ ಸರ್ಜನ್ನಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಮಿಂಚುತ್ತಾರೆ. ಇವರಲ್ಲಿ ಇರುವ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇತರರಿಗಿಂತ 100 ಪಟ್ಟು ಹೆಚ್ಚೇ ಇರುತ್ತದೆ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ, ಬಿಕ್ಕಟ್ಟಿನ ಸಮಯದಲ್ಲಿ ಇವರು ಧೃತಿಗೆಡದೆ, ಭಯಪಡದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಪುಣರು. ಎಂತಹದ್ದೇ ಕಷ್ಟದ ಪ್ರಾಜೆಕ್ಟ್ ಕೊಟ್ಟರೂ ಅದನ್ನು ಯಶಸ್ವಿಯಾಗಿ ಮುಗಿಸಿ ತೋರಿಸುವ ಛಲ ಇವರಲ್ಲಿರುತ್ತದೆ. ಹಣಕಾಸಿನ ವಿಷಯಕ್ಕೆ ಬಂದರೆ, ಮೇಷರಾಶಿಯವರ ಜೀವನ ಒಂದು ರೋಲರ್ ಕೋಸ್ಟರ್ ಇದ್ದ ಹಾಗೆ. ಇವರು ಎಷ್ಟೇ ಸಂಪಾದಿಸಿದರೂ ಹಣವನ್ನು ಉಳಿಸುವುದು ಇವರಿಗೊಂದು ದೊಡ್ಡ ಸವಾಲು. ಇವರು ಬಹಳ ಉದಾರಿಗಳು. ಸ್ನೇಹಿತರು ಕಷ್ಟದಲ್ಲಿದ್ದಾರೆ ಎಂದರೆ ತಮ್ಮ ಬಳಿ ಇರುವುದೆಲ್ಲವನ್ನೂ ಕೊಟ್ಟುಬಿಡುತ್ತಾರೆ. ಖರ್ಚು ಮಾಡುವಾಗ, ವಿಶೇಷವಾಗಿ ತಮಗೆ ಇಷ್ಟವಾದ ವಸ್ತುಗಳು, ಬಹುಮೂಲ್ಯವಾದ ವಸ್ತುಗಳನ್ನು ಖರೀದಿಸುವಾಗ ಇವರು ಅಷ್ಟಾಗಿ ಯೋಚಿಸುವುದಿಲ್ಲ. ಆದರೆ ಜೀವನದ ದ್ವಿತೀಯಾರ್ಧದಲ್ಲಿ, ಅಂದರೆ ಸುಮಾರು 30-35 ವರ್ಷಗಳ ನಂತರ ಇವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು, ಹಣದ ಮಲ್ಯವನ್ನು ಅರಿತುಕೊಂಡು ಆರ್ಥಿಕವಾಗಿ ಭದ್ರತೆಯನ್ನು ಕಂಡುಕೊಳ್ಳುತ್ತಾರೆ. ಕಷ್ಟಪಟ್ಟು ದುಡಿಯುವ ಸ್ವಭಾವ ಇವರದ್ದಾಗಿರುವುದರಿಂದ ಅನಿರೀಕ್ಷಿತವಾಗಿ ಹಣ ಗಳಿಸುವ ಅದೃಷ್ಟ, ಸ್ವಂತ ಮನೆ, ವಾಹನ ಖರೀದಿಸುವ ಯೋಗ ಈ ರಾಶಿಯವರಿಗೆ ಖಂಡಿತ ಇರುತ್ತದೆ. ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿದೆ. ಕಾಲಪುರುಷನ ತಲೆಯನ್ನು ಈ ರಾಶಿ ಪ್ರತಿನಿಧಿಸುವುದರಿಂದ ಇವರಿಗೆ ತಲೆಯ ನೋವು, ಮೈಗ್ರೀನ್, ಕಣ್ಣಿನ ಸಮಸ್ಯೆಗಳು ಅಥವಾ ಅತಿಯಾದ ಉಷ್ಣತೆಯಿಂದ ಬರುವ ರೋಗಗಳು ಕಾಡುವ ಸಾಧ್ಯತೆ ಹೆಚ್ಚು. ಇವರ ಅತಿಯಾದ ವೇಗದಿಂದ ಸಣ್ಣಪುಟ್ಟ ಪೆಟ್ಟುಗಳು, ಗಾಯಗಳು ಆಗುವ ಸಂಭವವಿರುತ್ತದೆ. ವಾಹನ ಚಲಾಯಿಸುವಾಗ ಇವರು ಸ್ವಲ್ಪ ನಿಧಾನ ಮತ್ತು ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. ನಿಯಮಿತವಾಗಿ ಯೋಗ, ಧ್ಯಾನ ಮಾಡುವುದು ಮತ್ತು ಸಾಕಷ್ಟು ನೀರು ಕುಡಿಯುವುದು ಇವರ ಆರೋಗ್ಯಕ್ಕೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಶಕ್ತಿ ಇರುವಂತೆ ಕೆಲವು ದೌರ್ಬಲ್ಯಗಳೂ ಇರುತ್ತವೆ. ಮೇಷರಾಶಿಯವರಲ್ಲಿ ಅಡಗಿರುವ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಅವರ ಅತಿಯಾದ ಕೋಪ ಮತ್ತು ಆತುರ. ಅಗ್ನಿತತ್ವದ ರಾಶಿಯಾದ್ದರಿಂದ ಇವರಿಗೆ ಸಣ್ಣ ವಿಷಯಗಳಿಗೂ ಬೇಗ ಸಿಟ್ಟು ಬರುತ್ತದೆ. ಈ ಕೋಪದಿಂದಾಗಿ, ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಇವರು ಕೆಲವೊಮ್ಮೆ ಜೀವನದ ಅತ್ಯುತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಯಾವುದೇ ಒಂದು ಹೊಸ ಕೆಲಸವನ್ನು ಬಹಳ ಉತ್ಸಾಹದಿಂದ ಶುರುಮಾಡುತ್ತಾರೆ. ಆದರೆ ಮಧ್ಯದಲ್ಲಿ ಸ್ವಲ್ಪ ಬೋರಾದರೆ ಅಥವಾ ಅಡೆತಡೆ ಬಂದರೆ ಅದನ್ನು ಅಲ್ಲಿಗೆ ಬಿಟ್ಟು ಬೇರೆ ಕೆಲಸದ ಕಡೆ ಮುಖ ಮಾಡುತ್ತಾರೆ. ಈ ಅರ್ಧಕ್ಕೆ ಬಿಡುವ ಅಭ್ಯಾಸವನ್ನು ಇವರು ಬದಲಾಯಿಸಿಕೊಳ್ಳಲೇಬೇಕು. ತಾಳ್ಮೆಯನ್ನು ರೂಢಿಸಿಕೊಳ್ಳುವುದು ಇವರಿಗೆ ಅತ್ಯಂತ ಅವಶ್ಯ. ಈ ರಾಶಿಯವರು ಜೀವನದಲ್ಲಿ ಸದಾ ಸುಖ, ಶಾಂತಿ ಮತ್ತು ಅಖಂಡ ಯಶಸ್ಸನ್ನು ಕಾಣಲು ಕೆಲವು ಸರಳ ಹಾಗೂ ದಿವ್ಯ ಪರಿಹಾರಗಳನ್ನು ಪಾಲಿಸುವುದು ಅಗತ್ಯ. ಮೇಷರಾಶಿಯ ಅಧಿಪತಿ ಮಂಗಳನಾಗಿರುವುದರಿಂದ ಪ್ರತಿ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಹನುಮಾನ್ ಚಾಲೀಸಾ ಪಠಿಸುವುದು ಇವರಿಗೆ ಬಹಳ ಶ್ರೇಯಸ್ಕರ. ಇದರಿಂದ ಇವರ ಮನಸ್ಸು ಶಾಂತವಾಗುತ್ತದೆ ಮತ್ತು ಕೆಲಸದಲ್ಲಿನ ಅಡೆತಡೆಗಳು, ಶತ್ರುಕಾಟ ದೂರವಾಗುತ್ತದೆ.
ಬಡವರಿಗೆ ಅಥವಾ ನಿರ್ಗತಿಗರಿಗೆ ಮಂಗಳವಾರದಂದು ಕೆಂಪು ಬಣ್ಣದ ಬೇಳೆ ಅಥವಾ ಬೆಲ್ಲವನ್ನು ದಾನ ಮಾಡುವುದರಿಂದ ಮಂಗಳದೋಷವಿದ್ದರೆ ನಿವಾರಣೆಯಾಗುತ್ತದೆ. ಮೇಷರಾಶಿಯವರ ಅದೃಷ್ಟದ ಬಣ್ಣ ಕೆಂಪು. ಯಾವುದೇ ಪ್ರಮುಖ ಕೆಲಸಕ್ಕೆ, ಇಂಟರ್ವ್ಯೂಗೆ ಅಥವಾ ಶುಭ ಕಾರ್ಯಕ್ಕೆ ಹೋಗುವಾಗ ಕೆಂಪು ಬಣ್ಣದ ಬಟ್ಟೆ ಅಥವಾ ಕನಿಷ್ಠ ಪಕ್ಷ ಒಂದು ಕೆಂಪು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಇವರಿಗೆ ಯಶಸ್ಸು ತಂದುಕೊಡುತ್ತದೆ. ಇನ್ನು ಇವರ ಅದೃಷ್ಟದ ಸಂಖ್ಯೆಗಳು 9, 18 ಮತ್ತು 27. ಈ ಸಂಖ್ಯೆಗಳು ಇವರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುತ್ತವೆ. ಮಂಗಳವಾರ ಮತ್ತು ಗುರುವಾರ ಇವರಿಗೆ ಅತ್ಯಂತ ಶುಭವಾರಗಳಾಗಿವೆ. ಸ್ನೇಹಿತರೆ, ಕೊನೆಯದಾಗಿ ಮೇಷರಾಶಿಯವರು ಯಾವಾಗಲೂ ನೆನಪಿಡಬೇಕಾದ ಒಂದು ಪ್ರಮುಖ ವಿಷಯವೆಂದರೆ ತಾಳ್ಮೆ ಮತ್ತು ಸಂಯಮ. ನಿಮ್ಮಲ್ಲಿ ಇರುವ ಶಕ್ತಿ ಮತ್ತು ಉತ್ಸಾಹಕ್ಕೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನೀವು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಆತುರಪಡದೆ ಇತರರ ಮಾತನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಲು ಪ್ರಯತ್ನಿಸಿದರೆ ನಿಮ್ಮನ್ನು ಸೋಲಿಸುವವರು, ನಿಮ್ಮನ್ನು ಮೀರಿಸುವವರು ಈ ಜಗತ್ತಿನಲ್ಲಿ ಯಾರೂ ಇರುವುದಿಲ್ಲ. ನಿಮ್ಮಲ್ಲಿರುವ ಆ ಅದ್ಭುತ ನಾಯಕತ್ವದ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡರೆ ನೀವು ಮುಟ್ಟಿದ್ದೇ ಚಿನ್ನವಾಗುತ್ತದೆ, ನೀವು ಇಟ್ಟ ಹೆಜ್ಜೆಯೆಲ್ಲ ಇತಿಹಾಸವಾಗುತ್ತದೆ. ಈ ಮೇಷರಾಶಿಯವರ ಬಗ್ಗೆ ನಾವು ತಿಳಿದುಕೊಂಡ ಈ ಗುಪ್ತ ಮತ್ತು ಆಳವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಜೈ ಬಜರಂಗಬಲಿ ಎಂದು ಬರೆಯಲು ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಮತ್ತು ಅಧ್ಯಾತ್ಮದ ಮಾಹಿತಿಗಳಿಗಾಗಿ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ನಾವು ವೃಷಭ ರಾಶಿಯ ಬಗ್ಗೆ ಮತ್ತಷ್ಟು ಅಚ್ಚರಿ ಸಂಗತಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಜೀವನ ಸುಖಮಯವಾಗಿರಲಿ. ಆ ಭಗವಂತ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.